ಇನ್ನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮನೆ ಮನೆಗೆ ಭೇಟಿ ನೀಡದೆ ಬಿಎಲ್ಒಗಳು ಅಸಡ್ಡೆ ತೋರ್ತಾ ಇದ್ದಾರೆ ಅನ್ನೋದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸುದ್ದಿ ಬಿತ್ತರವಾಗ್ತಾ ಇತ್ತು, ಸುದ್ದಿ ಪ್ರಸಾರವಾಗ್ತಾ ಆವಾಗ ತುಮಕೂರು ಕುಣಿಗಲ್ನ ಬಿಎಲ್ಒಗಳು ಎಚ್ಚೆತ್ತುಕೊಳ್ತಾರೆ. ಎಸ್ಐಆರ್ ಪ್ರಕ್ರಿಯೆ ಅಂತಂತಂದ್ರೆ ಮನೆ ಮನೆಗೆ ಹೋಗಬೇಕು, ಅಲ್ಲಿ ಫಾರ್ಮ್ಗಳನ್ನ ಕೊಡಬೇಕು. ಆದ್ರೆ ಯಾಕೋ ಅಸಡ್ಡೆ ತೋರ್ತಾ ಇದ್ರು ಬಿಎಲ್ಒಗಳು. ಯಾವಾಗ ಇದ್ರ ಬಗ್ಗೆ ಸುದ್ದಿ ಬಿತ್ತರವಾಯಿತು, ಈಗ ಎಚ್ಚೆತ್ಕೊಂಡಿದ್ದಾರೆ. ಬೆಳಗಿನ ಜಾವದಿಂದಲೇ ಮನೆ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಬಿಎಲ್ಒ ಇಂದುಮತಿ ಮನೆ ಮನೆಗೆ ಹೋಗಿ ಫಾರ್ಮ್ ಕೊಟ್ಟು ಭರ್ತಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ಕ್ಲಾರಿಟಿ ಕೊಟ್ಟರು ಅವರು. ನಾನೇನು ಮನೆ ಮನೆಗೆ ಹೋಗ್ದೇನೆ ಅಸಡ್ಡೆ ಏನು ತೋರ್ತಾ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟರು. ಫಾರ್ಮ್ ಜೋಡಿಸಿಕೊಳ್ತಾ ಇರುವಾಗ ಸಾರ್ವಜನಿಕರೇ ಬಂದಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂಗನವಾಡಿ ಕೇಂದ್ರಕ್ಕೆ ಸಾರ್ವಜನಿಕರೇ ಬಂದಿದ್ದು ಅಂತ ಇಂದುಮತಿ ಅವರು ಹೇಳಿದ್ದಾರೆ. ಇಲ್ಲ, ನಾವಿನ್ನ ಶುರು ಮಾಡಿರಲಿಲ್ಲ, ಫಾರ್ಮ್ ಜೋಡಿಸ್ಕೊಳ್ತಾ ಇದ್ದೆ, ಅಷ್ಟೊತ್ತಿಗೆ ಅಂಗನವಾಡಿ ಕೇಂದ್ರಕ್ಕೆ ಸಾರ್ವಜನಿಕರೇ ಬಂದ್ರು ಅಷ್ಟೇ, ನಾನೇನು ಕರೆದಿರಲಿಲ್ಲ, ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಲ್ಲ. ನೋಡಿ, ನಾವು ಬಂದಿದ್ದೀವಿ ಇವತ್ತು ಅಂತ ಹೇಳಿ ಇವತ್ತು ಬೆಳಗ್ಗೆನೆ ಬಿಎಲ್ಒ ಇಂದುಮತಿ ಅವರು ಮನೆ ಮನೆಗೆ ಭೇಟಿ ಕೊಟ್ಟು ಫಾರ್ಮ್ನ ಫಿಲ್ಅಪ್ ಮಾಡಿಕೊಳ್ತು ತದನಂತರ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನ್ ಕೇಳ್ತಾ ಇರೋದೇನ ನಿಮ್ಗೇನ್ ಆದೇಶ ಇದೆ ಅದನ್ನ ಮಾತ್ರ ಮಾಡಿ. ನೀವೇನ್ ಹೇಳಿದ್ರಿ ಮುಂಚೆ? ಲೂಸ್ ಟ್ಯಾಕ್ ಮಾತಾಡಿದ್ರಿ, ಇರ್ಲಿ, ತೊಂದ್ರೆ ಇಲ್ಲ. ಇಲ್ಲ, ಅದೇನಾಯ್ತು ಅದನ್ನ ಮಾಡಿ. ಆದೇಶ ಏನೈತೆ ಸರ್ಕಾರದಿಂದ, ಆದೇಶ ಏನಿದೆ ಅದನ್ನ ಮಾಡಿ ಹೇಳಿ. ನೀವು ಮತ್ ಮುಂಚೆ ಏನ್ ಹೇಳಿದ್ರಿ? ಹೇಳಿ ನಿಮ್ಗೆ ನಾನೇನ್ ಕೇಳ್ದೆ? ಏನ್ ಕೇಳ್ದೆ ಹೇಳಿ? ಫಸ್ಟ್ ಬಂದು ಸ್ಕೂಲ್ ಒಳಗಡೆ ಕೂಡ ಹಾಕಬಾರ್ದು, ಮನೆ ತಕೋಗಿ ಮಾಡಿ ಅಂತ ಹೇಳ್ದೆ. ಕೊಟ್ಟಿದ್ರೆ ಅಲ್ಲಿ ಮನೆ ಮಾಡ್ಕೊಂಡ್ಬಂದು ಇಲ್ಲೇ ಯಾಕೆ ಅರ್ಜೆಂಟ್ ಕರ್ಸಿದೀರಾ? ನಾನ್ ಕೇಳ್ತಾ ಇರೋದೇನ ನಿಮ್ಗೇನ್ ಆದೇಶ ಇದೆ ಅದನ್ನ ಮಾತ್ರ ಮಾಡಿ. ನೀವೇನ್ ಹೇಳಿದ್ರಿ ಮುಂಚೆ? ಲೂಸ್ ಟ್ಯಾಕ್ ಮಾತಾಡಿದ್ರಿ, ಇರ್ಲಿ, ತೊಂದ್ರೆ ಇಲ್ಲ. ಇದು ತುಮಕೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭವಾದ ಮೇಲೆ ಇಲ್ಲೇ ಸ್ಥಳೀಯರೊಬ್ಬರು ಬಂದು ನೋಡಿದಂಥ ಸಂದರ್ಭದಲ್ಲಿ ಕಚೇರಿಯಲ್ಲೇ ಫಾರ್ಮ್ ಫಿಲ್ಅಪ್ ಮಾಡಿಸ್ಕೊಳ್ಳಲಾಗ್ತಾ ಇತ್ತು. ಆದರೆ ಬಿಎಲ್ಒ ಇಂದುಮತಿಯವರು ಮನೆ ಮನೆಗೆ ಹೋಗಿ ನೀವು ಫಾರ್ಮ್ ಫಿಲ್ಅಪ್ ಮಾಡಿಸ್ಕೋಬೇಕಾಗಿತ್ತು, ನೀವ್ಯಾಕೆ ಇಲ್ಲಿ ಮಾಡ್ತಿದ್ದೀರಿ, ಸರ್ಕಾರ ಅಥವಾ ಏನು ಆರ್ಡರ್ ಇದೆಯೋ ಆಯೋಗ ನಿಮ್ಗೆ ಏನು ಯಾವ ರೀತಿಯಾಗಿ ಗೈಡ್ಲೈನ್ಸ್ ಕೊಟ್ಟಿದೆಯೋ ಹಂಗೆ ಮಾಡಬೇಕು, ನೀವು ಇಲ್ಲಿ ಮಾಡಂಗಿಲ್ವಲ್ಲ ಅಂತ ಒಂದು ವಿಡಿಯೋ ಹರಿಬಿಟ್ಟಿತ್ತು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಅದು ಸುದ್ದಿ ಕೂಡ ಪ್ರಸಾರ ಆಗಿತ್ತು. ಈ ಬೆನ್ನಲ್ಲೇ ಇವತ್ತು ಬೆಳಗ್ಗೆನೆ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಫಾರ್ಮ್ ಫಿಲ್ಅಪ್ ಮಾಡಿಸ್ಕೊಳ್ತಾ ಆಮೇಲೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ನಾನು ಫಾರ್ಮ್ ಜೋಡಿಸ್ಕೊಳ್ಳೋಕೆ ಅಂತ ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಸಾರ್ವಜನಿಕರೇ, ಊರವರೇ ಬಂದಿದ್ದಷ್ಟೇ, ಇಲ್ಲೇ ಫಿಲ್ಅಪ್ ಮಾಡ್ತೀವಿ ಅಂತ ಬಂದಿದ್ದಷ್ಟೇ, ನಾನು ಕರೆದಿಲ್ಲ, ನಾನು ಜಾಸ್ತಿ ಜನದ್ದು ನಾನು ಫಿಲ್ಅಪ್ ಮಾಡಿಸಿಲ್ಲ, ನಾನೇ ಬರ್ತೀನಿ ಹೋಗಿ ಅಂದ್ರೂ ಅವರೇ ಇಲ್ಲಿ ಕಚೇರಿ ಹತ್ರ ಬಂದಿದ್ದು ಅಂತ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟರು.